ಆಕಸ್ಮಿಕವಾಗಿ ಬೆಂಕಿ ತಗುಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆ ಹಾನಿಯಾಗಿರುವಂತಹ ಘಟನೆ ಗಡಿ ಜಿಲ್ಲೆ ಬೀದರ್ನಲ್ಲಿ ನಡೆದಿದೆ. ಬೀದರ್ ಜಿಲ್ಲೆಯ ಭಾಲ್ಕಿ ಪಟ್ಟಣದ ಹೊರವಲಯದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಪ್ರಶಾಂತ್ ಪಾಟೀಲ್ ಎಂಬುವರಿಗೆ ಸೇರಿದಂತಹ 6 ಎಕರೆಯ ಹೊಲದಲ್ಲಿ ಬೆಳೆದಿದ್ದಂತಹ ಕಬ್ಬು, ಪಪ್ಪಾಯ, ಮಾವು ಹಾಗೂ ಭರತ್ ನಾಟಿಕರ್ ಎಂಬುವರ ಹೊಲದಲ್ಲಿ ಕೂಡಿಟ್ಟಿದ್ದಂತಹ 14 ಎಕರೆಯಲ್ಲಿದ್ದಂತಹ ಜೋಳದ ತೆನೆ ಸುಟ್ಟು ಭಸ್ಮವಾಗಿದೆ. ಸುಮಾರು 120 ಮಾವಿನ ಗಿಡಗಳಿಗೆ ಬೆಂಕಿ ತಗುಲಿ ಅಪಾರ ಪ್ರಮಾಣದ ಹಾನಿಯಾಗಿದ್ದು, ಈ ಹೊಲಗಳ ಅಕ್ಕಪಕ್ಕದಲ್ಲಿ ಇದ್ದಂತಹ ಬೆಳೆಗೂ ಕೂಡ ಹಾನಿಯಾಗಿದೆ. ಟ್ರಾನ್ಸ್ಫಾರ್ಮರ್ನಲ್ಲಿ ವಿದ್ಯುತ್ ಪ್ರವಹಿಸಿ ಬೆಂಕಿ ತಗುಲಿರುವ ಶಂಕೆ ವ್ಯಕ್ತವಾಗಿದ್ದು, ಸತತ ಫೋನ್ ಸಂಪರ್ಕ ಮಾಡಿದರೂ ಕೂಡ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬಂದಿಲ್ಲ ಅಂಥೇಳಿ ರೈತರು ಆಕ್ರೋಶ ಹೊರಹಾಕಿದರು. ಬಳಿಕ ಸ್ಥಳಕ್ಕೆ ದೌಡಾಯಿಸಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿಯನ್ನು ನಂದಿಸಿದ್ದು, ಭಾಲ್ಕಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ದಾಖಲಾಗಿದೆ. ಇದು ಭಾಲ್ಕಿ ಶಿವಾರದಲ್ಲಿ ಬರುವ ಹೊಲ. ನಾವು ಜೋಳದ ರಾಶಿಗೆಂದು ಜೋಳವನ್ನು ಕಟಾವು ಮಾಡಿ ಇಲ್ಲಿ ಕೂಡಿಟ್ಟಿದಾಗ ಯಾರೋ ಕಿಡಿಗೇಡಿಗಳು ಬಂದು ಬೆಂಕಿಯನ್ನು ಹಚ್ಚಿರುತ್ತಾರೆ. ಈ ಬೆಂಕಿಯಲ್ಲಿ ಇನ್ನೊಂದು ಸುಮಾರು 25ರಿಂದ 30 ಚೀಲದ ಜೋಳವನ್ನು ಭಸ್ಮವಾಗಿರುತ್ತದೆ. ಹಾಗೂ ಮಾವಿನ ಮರಗಳು ಸುಮಾರು 120 ಮಾವಿನ ಮರಗಳಿದ್ದು ಅವುಗಳು ಸುಟ್ಟಿರುತ್ತವೆ.